ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ಈಗಿನ ಕಾಂಪಿಟೇಟಿವ್ ಕಾಲದಲ್ಲಿ ಸಿನಿಮಾ ಬಿಡುಗಡೆ ಮಾಡೋದಕ್ಕೆ ಫಾಲೋ ಮಾಡಬೇಕಾಗಿರುವಂಥ ಅತ್ಯಂತ ಮುಖ್ಯವಾದ ಅಂಶ. ಮೊದಲೆಲ್ಲ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಅಂತ ಸುದ್ದಿ ಮಾಡಿದರೆ ಸಾಕು, ಥಿಯೇಟರ್ ಹೌಸ್ಫುಲ್ ಆಗ್ತಾ ಇತ್ತು. ಆದರೆ ಈಗ ಜನರಿಗೆ ಮೊಬೈಲ್ನಲ್ಲೇ ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ. ಹಾಗಾಗಿ ಥಿಯೇಟ್ರಿಗೆ ಬರಬೇಕು ಅಂದರೆ ಸಿನಿಮಾ ಅವರಿಗೆ ಸ್ಪೆಷಲ್ ಅಂತ ಅನ್ನಿಸ್ಬೇಕು. ಒಂದು ಸಿನಿಮಾ ಜನಕ್ಕೆ ರೀಚ್ ಆಗಬೇಕು ಅಂದರೆ ಅದನ್ನು ಯಾವ ರೀತಿ ಪ್ರಮೋಟ್ ಮಾಡ್ತೀವಿ, ಹಾಗೆಯೇ ಅದನ್ನು ಜನರಿಗೆ ಯಾವ ರೀತಿ ಪ್ರೆಸೆಂಟ್ ಮಾಡ್ತೀವಿ, ಈ ಎರಡೂ ವಿಚಾರ ಕೂಡ ತುಂಬ ಮುಖ್ಯ ಆಗುತ್ತೆ. ಇನ್ನು ಪ್ರಮೋಷನ್ ವಿಚಾರಕ್ಕೆ ಬರೋದಾದರೆ ಅದರಲ್ಲಿ ತುಂಬ ವೆರೈಟಿ ಇದೆ. ಕೆಲವರು ಸಿನಿಮಾ ಅನೌನ್ಸ್ ಆದಾಗಿಂದಲೂ ಕೂಡ ಅದರ ಪ್ರಚಾರ ಶುರು ಮಾಡ್ತಾರೆ. ಇನ್ನು ಕೆಲವರು ರಿಲೀಸ್ ತನಕ ಸೈಲೆಂಟ್ ಆಗಿದ್ದು ಬಿಡುಗಡೆ ಆದ ನಂತರ ದೊಡ್ಡ ಮಟ್ಟದ ಪ್ರಚಾರವನ್ನು ಮಾಡ್ತಾರೆ. ಪ್ರಚಾರಕ್ಕೆ ಯಾವ ರೀತಿ ರಿವಾಜು ಕೂಡ ಇಲ್ಲ. ಇನ್ನು ಪ್ರೆಸೆಂಟೇಷನ್ ಬಗ್ಗೆ ಹೇಳೋದಾದರೆ ಯಾವ ಡೇಟ್ಗೆ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಆ ದಿನ ಎಷ್ಟು ಸಿನಿಮಾಗಳು ಬರ್ತಾ ಇವೆ, ಅದರಲ್ಲಿ ಸ್ಟಾರ್ ಸಿನಿಮಾ ಎಷ್ಟು, ಹೊಸಬರ್ ಸಿನಿಮಾ ಎಷ್ಟು, ಅಕ್ಕಪಕ್ಕದ ಡೇಟಲ್ಲಿ ಹಬ್ಬ ಏನಾದರೂ ಬರುತ್ತಾ, ಎಲ್ಲ ಲೆಕ್ಕಾಚಾರಗಳನ್ನ ನೋಡಿಕೊಂಡು ಜನಕ್ಕೆ ಸಿನಿಮಾವನ್ನು ಪ್ರೆಸೆಂಟ್ ಮಾಡಬೇಕಾಗುತ್ತೆ. ಸಖತ್ತಾಗಿ ಪ್ರಮೋಷನ್ ಮಾಡಿ ಯಾವುದೋ ಡೇಟ್ಗೆ ಪ್ರೆಸೆಂಟ್ ಮಾಡಿದ್ರೆ ಏನೂ ವರ್ಕ್ ಆಗಲ್ಲ. ಇನ್ನು ಪ್ರೆಸೆಂಟೇಷನ್ ಸ್ಟ್ರಾಟಜಿ ಸೂಪರ್ ಆಗಿದ್ದು ಪ್ರಮೋಷನ್ ವೀಕ್ ಆದರೆ ಕೂಡ ಸಿನಿಮಾಗೆ ಅಫೆಕ್ಟ್ ಆಗುತ್ತೆ. ಈ ಎರಡರಲ್ಲಿ ಯಾವುದೋ ಒಂದನ್ನು ಚೆನ್ನಾಗಿ ಮಾಡಿ ಮತ್ತೊಂದನ್ನು ಸರಿಯಾಗಿ ಮಾಡಿಲ್ಲ ಅಂದರೂ ಕೂಡ ಯಾವ ಲಾಭ ಕೂಡ ಆಗಲ್ಲ. ಈ ಎರಡು ಪ್ಲ್ಯಾನ್ ಸರಿಯಾಗಿದ್ದರೆ ಮಾತ್ರ ಸ್ಟ್ರಾಟಜಿ ವರ್ಕ್ ಆಗೋದು. ಮೊದಲೆಲ್ಲ ಪ್ರಚಾರದ ಅವಶ್ಯಕತೆ ಅಷ್ಟಾಗಿರಲಿಲ್ಲ, ಹಾಗೂ ಪ್ರಮೋಷನ್ ಮಾಡಿದ್ರೂ ಕೂಡ ತುಂಬ ಸರ್ಫೇಷಿಯಲ್ ಆಗಿ ಇರ್ತಾ ಇತ್ತು. ಪ್ರೆಸ್ ಮೀಟ್ ಮಾಡೋದು, ಪೋಸ್ಟರ್ಸ್, ಬ್ಯಾನರ್ಸ್ ಹಾಕ್ಸೋದು, ಇಷ್ಟಕ್ಕೆ ಸೀಮಿತ ಆಗ್ತಾ ಇರ್ತಿತ್ತು. ಆದರೆ ಈಗ ಹಾಗಲ್ಲ. ಸೋಷಿಯಲ್ ಮೀಡಿಯಾ ಪ್ರಮೋಷನ್ಸ್ ಆಗಿರ್ಬೋದು, ಟಿ ವಿ ಪ್ರಮೋಷನ್ಸ್, ಹೀಗೆ ಪ್ರಚಾರಕ್ಕೆ ಅಂತಲೇ ಸಪ್ರೇಟ್ ಬಜೆಟ್ ಎತ್ತಿಡೋ ಕಾಲ ಬಂದಿದೆ. ಅಡುಗೆ ಮಾಡೋದಷ್ಟೇ ಅಲ್ಲದೆ ಒಂದು ಊಟ ಮಾಡಿ ಅಂತ ದುಡ್ಡು ಖರ್ಚು ಮಾಡಿ ಜನರಿಗೆ ಹೇಳೋ ಹಾಗೆ ಇದು. ಇನ್ನು ಎಷ್ಟೋ ಸಿನಿಮಾಗಳು ಬಂದು ಊಟ ಮಾಡ್ಕೊಂಡು ಹೋಗಿ ಅಂತ ದುಡ್ಡು ಕೊಟ್ಟು ಜನರನ್ನು ಕರೆಸೋ ಪರಿಸ್ಥಿತಿ ಕೂಡ ಬಂದಿದೆ. ಇದರಿಂದ ಒಳ್ಳೆ ಸಿನಿಮಾಗಳಿಗೂ ಕೂಡ ಅಫೆಕ್ಟ್ ಆಗ್ತಾ ಇದೆ. ಹಾಗಂತ ಇದನ್ನೆಲ್ಲ ದಿಢೀರ್ ಅಂತ ಬದಲಾಯಿಸೋದಕ್ಕೆ ಆಗೋದಿಲ್ಲ. ಹೊಸ ಫಿಲ್ಮ್ ಮೇಕರ್ಸ್ ಬರಬೇಕು, ಒಳ್ಳೆ ಸಿನಿಮಾಗಳನ್ನ ಕೊಡಬೇಕು, ಜೊತೆಗೆ ಈ ಪದ್ಧತಿಗಳನ್ನ ಬದಲಾಯಿಸಬೇಕು. ಆಗ ನಿಧಾನವಾಗಿ ಎಲ್ಲವೂ ಕೂಡ ಸರಿಯಾಗುತ್ತೆ. ಸಿನಿಮಾ ಇಂಡಸ್ಟ್ರಿ ಸಕ್ಸಸ್ ಕಡೆ ಮುಖ ಮಾಡೋದಕ್ಕೆ ಇದೇ ಸೂತ್ರ. ಈ ವರ್ಷದಲ್ಲಾದರೂ ಒಂದಷ್ಟು ಒಳ್ಳೆ ಸಿನಿಮಾ ಬರಲಿ ಅನ್ನೋದೇ ನಮ್ಮ ಆಶಯ.